ಪತ್ರವನ್ನ ಓದೋಣವಾ? ಯಾರು ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಮಧು ಅವರು ದಾವಣಗೆರೆಯಿಂದ ಈ ಪತ್ರನ ಬರೀತಿದ್ದಾರೆ. ಪೂಜ್ಯ ಗುರುಜಿಯವರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅಂತ ಹೇಳ್ತಾ ಇದ್ದಾರೆ. ಮಧು ಅವರು ಅವರ ಅಕ್ಕನ ಬಗ್ಗೆ ಕೇಳ್ತಿದ್ದಾರೆ ಗುರುಜಿ. ಅವ್ರ ಹೆಸರು ಮಂಗಳ ಗೌರಿ ಅಂತೆ. ಹುಟ್ಟಿದ ದಿನಾಂಕ 12/8/1980, ಸಿಂಹರಾಶಿ, ಪುಬ್ಬ ನಕ್ಷತ್ರ, ಸಂಜೆ 3:40 ಅಂತ ಹೇಳ್ತಿದ್ದಾರೆ ಗುರುಜಿ. ಇವರು ಮೊದಲನೇ ಅಕ್ಕ ಅಂತೆ. ಇವರು ಹಿಂದೆ ಇನ್ನೂ ಒಬ್ಬ ತಮ್ಮ, ಇಬ್ರು ತಂಗಿರಿದ್ದಾರೆ. ಯಾರಿಗೂ ಮದುವೆ ಆಗಿಲ್ಲ. ಇವರ ಮದುವೆಯದ್ದೇ ಚಿಂತೆ. ಎಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದೀವಿ, ಯಾಕೆ ಕಂಕಣ ಬಲ ಕೂಡ್ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಹಾಗೆ ಅವ್ರ ಮನೆ ದಕ್ಷಿಣ ದಿಕ್ಕಿಗಿದೆಯಂತೆ ಗುರುಜಿ. ಯಾವುದು ಶುಭ ಕಾರ್ಯ ಆಗ್ತಾ ಇಲ್ಲ ಗುರುಜಿ. ನೀವು ಪದೇ ಪದೇ ಹೇಳ್ತಾನೆ ಇರ್ತೀರಾ ಈ ದಿಕ್ಕಿಗೆ ಇರಬಾರ್ದು ಬಾಗ್ಲು ಅಂತ. ಆದ್ರೆ ಸ್ವಂತ ಮನೆ ಆಗಿದೆ. ಹಾಗಾಗಿ ಏನಾದ್ರೂ ಬೇರೆ ಆಲ್ಟರ್ನೇಟ್ ಏನಾದ್ರೂ ಹೇಳಿ ಗುರುಜಿ ಅಂತ ಕೇಳ್ತಾ ಇದ್ದಾರೆ. ಗುರುಜಿ, ಕೆಲವ್ರ ಮನೆಯಲ್ಲಿ ಕೆಲವರಿಗೆ ಒಂದು ಮನೋಭಾವ ಇರುತ್ತೆ, ಅದೇನೋಪ್ಪ ನಮ್ಮ ಮನೇಲಿ ಎಷ್ಟೇ ಪ್ರಯತ್ನ ಪಟ್ಟರು ಮಂಗಳ ಕಾರ್ಯ ಆಗೋದೇ ಇಲ್ಲ, ಭಾರಿ ಅಡೆತಡೆ ಅಂತ. ಯಾಕೆ ಗುರುಜಿ ಆ ಥರ ಆಗತ್ತೆ ಕೆಲವು ಮನೆಗಳಲ್ಲಿ? ನೋಡಿ ಮಧು, ಇವತ್ತು ಪ್ರತಿಯೊಬ್ಬ ಮನುಷ್ಯನ ಜೀವನ ಬದುಕಲ್ಲಿ ಯಾವುದೇ ಒಂದು ದೊಡ್ಡ ಅನಾಹುತ ಆಗಿಲ್ಲ. ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥದ್ದೇನು ಬರೀ ಕೇವಲ ಮದುವೆ ಆಗಿಲ್ಲ ಅಂತ ಹೇಳಿರ್ತಕ್ಕಂಥ ವಿಚಾರನೂ ಚೆನ್ನಾಗಿ ಗೊತ್ತಿದ್ದು ನಾನು ಹಳದಲ್ಲೇ ಕೂತ್ಕೊಂತೀನಿ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? ಪ್ರತಿಯೊಬ್ಬನಿಗೂ ಹೇಳ್ತೀನಿ, ದಕ್ಷಿಣದಲ್ಲಿ ಪಶ್ಚಿಮದಲ್ಲಿ ಅದು ಸಾಕಷ್ಟು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಗ್ತಕ್ಕಂಥ ಅನಾಹುತಗಳು ಅಂದರೆ, ಗಂಡು ಮಕ್ಕಳಿಗೆ ನೈಋತ್ಯ ಭಾಗ ದುಡ್ಡಿನ ವ್ಯವಸ್ಥೆ, ತಂದೆಗೆ ಆರೋಗ್ಯ ಪರಿಸ್ಥಿತಿ, ನೈಋತ್ಯ ಭಾಗ ಹೆಣ್ಣು ಮಕ್ಕಳಂದರೆ ತಾಯಿಯಾಗಲಿ ಹೆಣ್ಣು ಮಕ್ಕಳಾಗಲಿ ಎಲ್ರಿಗೂ ಆರೋಗ್ಯ ಪರಿಸ್ಥಿತಿಯಲ್ಲಿ ಕೆಟ್ಟು ಹೋಗುತ್ತೆ. ಅವ್ರ ಅಕಸ್ಮಾತ್ ಹುಚ್ಚರಾಗ್ತಾರೆ, ಅಥವಾ ಯಾವುದೇ ಒಂದು ರೀತಿಯಲ್ಲಿ ಹಾಗೆ ಅವರುಗಳಿಗೆ ಇರತಕ್ಕಂಥ ದುರಹಂಕಾರ, ಈಗೋಸ್, ಇದೆಲ್ಲ ಜಾಸ್ತಿ ಆಗುತ್ತೆ, ಹಠ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾತಕ್ಕೆ ಹೇಳ್ತೀವಿ ಅಂದರೆ, ನೈಋತ್ಯ ಮತ್ತು ಪಶ್ಚಿಮ ಅಂತಕ್ಕಂಥ ವಿಚಾರದಲ್ಲಿ ಈ ಪಶ್ಚಿಮ ನೈಋತ್ಯ ದಕ್ಷಿಣ ನೈಋತ್ಯ ಎರಡೂ ಸೇರೋದು ನೈಋತ್ಯ ಭಾಗಕ್ಕೆ ಮಾತ್ರ. ಆದರೆ ಈ ದಕ್ಷಿಣ ಮತ್ತು ಪಶ್ಚಿಮಕ್ಕೆ ಯಾವತ್ತೂ ಆ ಮೂಲೆಯನ್ನು ಯಾವತ್ತೂ ಏನು ಕರಿತೀವಿ? ರಾಹು ಅಂತ ಕರಿತೀವಿ. ರಾಹು ಯಾವತ್ತಿದ್ರೂ ತೊಂದರೆ ಮಾಡ್ತಾನೆ. ಅದರಿಂದ ರಾಹು ಗಾಳಿ ಮುಖಾಂತರ ಅಂತ ಮೊದಲಿಂದ ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವುಗಳು ನಿಮ್ಮ ತಾತನ ಮನೆಯ ಆಸ್ತಿ ನಮ್ಮ ಅಪ್ಪ ಮಾಡಿದ್ದು, ನಮ್ಮ ಅಜ್ಜಿ ಮಾಡಿದ್ದು, ಇದೊಂದು ನೆನಪಿನ ಕಾಣಿಕೆ ಇಟ್ಕೊಂಡಿದ್ದೀವಿ ಅನ್ನೋದು ಭಾಳ ದೊಡ್ಡ ತಪ್ಪು. ನೋಡಿ, ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿ, ಮನುಷ್ಯ ತಾನು ಹಳ್ಳದಲ್ಲಿದ್ದವನು ಹೊರಗಡೆ ಬರೋದು ಯೋಚನೆ ಮಾಡಬೇಕೇ ಹೊರತು ಯಾವ ಕಾಲಕ್ಕೂ ಅಯ್ಯೋ ಇಲ್ಲೇ ಚೆನ್ನಾಗಿದೆ, ಇದು ಫಸ್ಟ್ ಕ್ಲಾಸ್ ಗ್ರಾನೈಟು ಮೊಸಾಯಿಕು, ಅದು ಆರ್ಡಿನರಿ ಮನೆ ಇರಲಿ, ಖಂಡಿತ ಅದರಲ್ಲಿ ಇರಬೇಕು ಅನ್ನೋದಿದ್ರೆ ಹಣೆ ಬರ ಬಲ್ಲೇ ಬಿದ್ದಿರ್ತೀರ. ಕೆಲವೊಮ್ಮೆ ಹೊರಗಡೆ ಬನ್ನಿಂದಾಗ ಹೊರಗಡೆ ಹೊರಡಕ್ಕೆ ಪ್ರಯತ್ನ ಪಡಬೇಕು. ಹಣೆ ಬರದಲ್ಲಿ ಇದ್ದಿದ್ದರೆ ಬಲವಂತವಾಗಿ ಯಾರ್ದಾದ್ರೂ ಮುಖಾಂತರವಾಗಿ ಒಂದು ಪೂಜೆ ಪುನಸ್ಕಾರ ಮಾಡಿ ಹೊರಗಡೆ ಬರಲೇಬೇಕು. ನಿಮಗೆ ಮಂದ ಆಗಿರ್ತಕ್ಕಂಥ ಮದ್ದು, ಅದಕ್ಕೋಸ್ಕರ ಆ ಮಧು ಅಂತಕ್ಕಂಥ ನೀವು ಹೆಸರಿಟ್ಕೊಂಡಿರೋದಕ್ಕೆ ಮದ್ದಾಗೋಗ್ತಾ ಇರ್ತೀರ. ದಯವಿಟ್ಟು ಹೇಳ್ತೀನಿ, ನಿಮ್ಮ ಮನೆ ಕುಟುಂಬದವರೆಲ್ಲ ಸರಿ ಹೋಗೋಕ್ಕೆ ಮದುವೆ ಆಗಲೇಬೇಕು ಅಂತ ನಿಮ್ಗೆ ಏನಾದರೂ ಹಠ ಇದ್ದರೆ, ಇಲ್ಲ ಎಲ್ಲರೂ ಸನ್ಯಾಸತ್ವ ತೊಗೊತೀವಿ ಆಶ್ರಮ ಮಾಡ್ಕೊಂಡ್ಬಿಡ್ತೀವಿ ಅಂದರೆ ನಿಮ್ಮ ಮನೇಲೇ ಇರಿ, ಬೇಡ ಅಂದಿಲ್ಲ. ಇಲ್ಲ, ಈ ರೀತಿಯಾಗಿ ಮನೆಯೇ ಚೆನ್ನಾಗಿರಬೇಕು, ಹೊರಗಡೆ ಹೋಗಬೇಕು, ನಾವೆಲ್ಲ ಜೀವನ ಚೆನ್ನಾಗಾಗಬೇಕು, ಅಭಿವೃದ್ಧಿ ಆಗಬೇಕು ಅಂದರೆ ಮನೇನ ಸುಮ್ಮನೆ ಮನೆ ಬಿಟ್ಟು ಹೋಗೋದಲ್ಲ, ಬಿಸಾಕಿ ಮಾರ್ಬಿಟ್ಟು ಅವ್ರಿವ್ರು ಕೊಡಿ ಅಂತ ನಾನು ಹೇಳಿಲ್ವಲ್ಲ, ಅಥವಾ ಅನಾಥಾಶ್ರಮ ಕೊಡಿ ಅಂತ ಹೇಳಿಲ್ಲ. ಅದರಲ್ಲಿ ಬರೋ ದುಡ್ಡನ್ನು ದೂರದಲ್ಲಿ ಒಂದು ಸಣ್ಣ ಮನೆಯನ್ನೋ ಅಥವಾ ಸಣ್ಣ ಸ್ಥಳವನ್ನು ತಗೊಂಡು ಒಂದು ಬಾಡಿಗೆ ಮನೆಯಲ್ಲೋ ಲೀಸೋ ಬೋಗ್ಯಕ್ಕೋ ಹಾಕ್ಕೊಂಡು ಒಂದು ಕಡೆ ಇರಿ. ಆ ಮಿಕ್ಕಿದ ದುಡ್ಡಲ್ಲಿ ಆ ಕಟ್ಟಡ ಕಟ್ಕೊಂಡು ನಿಮಗೇನು ಬೇಕೋ ಆ ಭಾಗನ ಬ್ಯಾಂಕಲ್ಲಿ ಇಟ್ಕೊಂಡು ಅಭಿವೃದ್ಧಿ ಪಡಿಸ್ಕೊಂಡು ಮುಂದಕ್ಕೆ ಹೋಗಿ. ಒಳ್ಳೆ ವಾಸ್ತುವಲ್ಲಿ ಯಾಕೆ ಚೆನ್ನಾಗಿರಲ್ಲ ನಾನು ನೋಡ್ತೀನಿ. ಆದರೆ ನಿಮ್ಮಲ್ಲಿ ಬೇಕಾಗಿರೋದು ಮನಸ್ಸು. ಆ ಮನಸ್ಸು ಸರಿ ಮಾಡ್ಕೊಳ್ಳಿ. ಅದು ಇವತ್ತಿನ ದಿವಸ ಎಲ್ಲರೂ 19ರಿಂದ ಚಂದ್ರ 19 ಚಂದ್ರ ನೋಡಿ, ನಿಮಗೆ ಇದು ಮನೋ ಪರಿಸ್ಥಿತಿನ ಇವತ್ತು ಪತ್ರದಲ್ಲಿ ಬರ್ಕೊಂಡು ಕೇಳ್ಕೊತಿದ್ದೀರಾ. ಹೀಗೆ ಇದು ಜೀವನಾಪುರಿ ಅಂತ ಹೀಗೆ ಆಗೋ ಬದಲು ನಿಮಗೆ ಅಕಸ್ಮಾತ್ ನಿಜವಾಗ್ಲೂ ದೇವ್ರ ಮೇಲೆ ನಂಬಿಕೆ ಇದೆಯಾ, ಅಥವಾ ಇದೇ ರೀತಿಯಾಗಿ ಪತ್ರನೂ ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಪತ್ರನ ಕೇಳ್ಕೊಂಡಿದ್ದೀರಾ, ಕೇಳಿದ್ದಕ್ಕಾದರೂ ನೀವು ಸ್ಥಾನ ಪಲಟನ ಮಾಡ್ಕೊಳ್ದಿದ್ರೆ ಭಾಳ ಕಷ್ಟದಲ್ಲಿ ಅಲ್ಲೇ ಬಿದ್ದಿರ್ತೀರ ಹೊರತು ನೀವು ಯಾವುದೇ ಪೂಜಾ ಪುನಸ್ಕಾರ ಮಾಡಿದ್ರು ಅಥವಾ ಯಾವುದೇ ದೇವ್ರನ್ನ ಬೇಡ್ಕೊಂಡ್ರು ಶಕ್ತಿ ಕೊಡಲ್ಲ. ಇದಕ್ಕೆ ಯಾಕೆ ಗೊತ್ತಾ? ಒಂದೊಂದ್ಸರಿ ಹೇಳ್ತೀನಿ ಕೇಳಿ. ದೇವ್ರು ಹೇಳ್ತಾನೆ, ಹಳ್ಳದಲ್ಲಿ ನೀನೇ ಕೂತ್ಕೊಂಡಾಗ ನನ್ನನ್ನು ನಾನು ಕಾಪಾಡ್ಕೋಬಲ್ಲೆ. ಭಗವಂತ ಹೇಳ್ತಾನೆ, ನಾನಲ್ಲಿ ಇರೋದೇ ಇಲ್ಲ, ನನ್ನ ಪಾಡಿನ ಹೊಟ್ಟೋಗ್ತಾ ಇರ್ತೀನಿ, ಸಾನ್ನಿಧ್ಯ ಇರಲ್ಲ ಅಲ್ಲಿ. ಯಾಕಂದರೆ ಪೂಜಾ ಪುನಸ್ಕಾರ ನೀವು ಮಾಡಿದ್ರೂ ಅಲ್ಲಿ ಸಾನ್ನಿಧ್ಯ ಇರಲ್ಲ. ಯಾವುದೇ ಒಂದು ದಕ್ಷಿಣದ ಮನೇಲೋ ಪಶ್ಚಿಮದ ಮನೇಲೋ ಸಾನ್ನಿಧ್ಯ ಇರಲ್ಲ. ಯಾವಾಗ ಅಂದರೆ, ಇವತ್ತು ಪೂಜೆ ಮಾಡಿದ್ರಿ, ಒಂದು ಹೋಮ ಮಾಡಿದ್ರಿಂದ ಇವತ್ತಿನ ಸಾಯಂಕಾಲ ಸೂರ್ಯ ಅಸ್ತವಾಗೋವರೆಗೂ ಮಾತ್ರ ಆ ಶಕ್ತಿಯಲ್ಲಿರುತ್ತೆ. ಪೂರ್ತಿ ಏನಾಗುತ್ತೆ? ಮುಳುಗೋಗುತ್ತೆ. ಅಂದರೆ ಸೂರ್ಯ ಅಸ್ತವಾಗೋ ಸಮಯಕ್ಕೆ ಎಲ್ಲ ಹೊರಟೋಗುತ್ತೆ. ಆದರೆ ಪೂರ್ವದ ಮನೆ, ಉತ್ತರದ ಮನೆ ಏನಾಗುತ್ತೆ ಗೊತ್ತಾ? ಇವತ್ತು ಒಂದು ಸರಿ ಪೂಜೆ ಮಾಡಿದ್ರೆ ಕರೆಕ್ಟಾಗಿ 15 ದಿವಸ, ಒಂದು ತಿಂಗಳ ಕಾಲ, 48 ದಿವಸ ಮಂಡಲ ಅಂತ ಏನು ಅನ್ಕೊತೀವಿ, ಅಷ್ಟು ಶಕ್ತಿ, ನಮ್ಮನ್ನು ಕಾಪಾಡೋ ಅಷ್ಟು ಶಕ್ತಿ ಅಲ್ಲೇ ಕೇಂದ್ರೀಕೃತವಾಗುತ್ತೆ. ಅದಕ್ಕೆ ಪೂರ್ವದಲ್ಲಿ ಇಂದ್ರ ಸಾಕ್ಷಾತ್ ಸೂರ್ಯನ ಅನುಗ್ರಹ, ಉತ್ತರದಲ್ಲಿ ಉತ್ತರೇ ಉದಯನಮುಖಿ ಸಾಕ್ಷಾತ್ ಲಕ್ಷ್ಮಿ ಕುಬೇರನ ಜೊತೆ ಕೂತ್ಕೊಂತಾಳೆ. ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ, ಆರೋಗ್ಯಯುತವಾಗಿರ್ತಕ್ಕಂಥ ಹೆಲ್ತ್ ರೀಸನ್ಸು ಚೆನ್ನಾಗಿರುತ್ತೆ. ಅದರಿಂದ ನಿಮ್ಮ ಕುಟುಂಬನೂ ಚೆನ್ನಾಗಾಗಲಿ, ನಿಮಗೂ ಒಳ್ಳೆ ಮನಸ್ಸು ಬಂದು ಆದಷ್ಟು ಬೇಗ ಸ್ಥಾನ ಪಲಟನ ಆಗಲಿ ಅಂತ ಮುಖಾಂತರ ಹಾರೈಸ್ತೀನಿ.
ಮಧು ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಮುಂದಿನ ಪತ್ರವನ್ನ ಹಿರೇಕೆರೂರಿಂದ ಗಾಯತ್ರಿ ಅವರು ಬರೀತಾ ಇದ್ದಾರೆ. ಅವರ ಮಗನ ಕುರಿತಾಗಿ ಕೇಳ್ತಿದ್ದಾರೆ. ಗುರುಜಿ, ತಪ್ಪದೇ ದಿನವೂ ನಿಮ್ಮ ಕಾರ್ಯಕ್ರಮವನ್ನ ನೋಡ್ತೀನಿ, ಹಾಗೆ ನಾನು ಪಾಲಿಸ್ತೀನಿ ಕೂಡ. ನೀವು ಹೇಳಿದ್ದೆಲ್ಲವನ್ನ ಕಣ್ಣೀರ್ ಹಾಕ್ತಾ ಈ ಪತ್ರ ಬರಿತಾ ಇದ್ದೀನಿ. ಯಾಕಂದ್ರೆ ನನ್ನ ಮಗ ಓದೋದೇ ಇಲ್ಲ ಗುರುಜಿ. ನಾನೇ ಇನ್ನು ನೋಟ್ಸ್ ನೋಡಿ ಅವ್ನಿಗೆ ಓದ್ ಹೇಳಿದ್ರೆ ಸ್ವಲ್ಪ ತಲೆಯಲ್ಲಿ ಇಟ್ಕೋತಾನೆ, ಆದ್ರೆ ಎಕ್ಸಾಮ್ ಅಲ್ಲಿ 1-2 ಮಾರ್ಕ್ಸ್ ತಗೋತಾನೆ ಗುರುಜಿ. ನನಗೆ ತುಂಬಾ ಬೇಜಾರಾಗೋಗಿದೆ. ಇವನ್ ಜಾತಕ ನೋಡಿದ ಹಲವರು ಹೇಳ್ತಾರೆ ಇವನು ಭಾರಿ ಆಗ್ತಾನೆ, ನಿಮಗ್ ಕಳಂಕ ತರ್ತಾನೆ ಮುಂದೆ ಅಂತ ಹೇಳಿರ್ತಾರೆ. ಅವ್ನು ಹುಟ್ಟಿದ ದಿನಾಂಕ 24/3/99 ಅಂತ ಹೇಳ್ತಾರೆ. ಮೃಗಶಿರ ನಕ್ಷತ್ರ ಅಂತ ಗುರುಜಿ. ಮುಂದೆ ಇವನ ಭವಿಷ್ಯ ಹೇಗಿರತ್ತೆ ಅಂತ. ಸ್ವಾಭಾವಿಕವಾಗಿ ಗುರುಜಿ, ಈಗಿನ ಒಂದು ಕಾಲದಲ್ಲಿ ವಿದ್ಯಾಭ್ಯಾಸಕ್ಕೆ ಎಲ್ಲ ತಂದೆ ತಾಯರು ಬಹಳಷ್ಟು ಒತ್ತನ್ನ ಕೊಡ್ತಾರೆ. ತಮ್ಮ ಮಗ ಸ್ವಲ್ಪ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಇವ್ರಿಗೆ ಒಂಥರ ಕೀಳರ್ಮೆ ಅನ್ಸುತ್ತೆ, ಸ್ವಲ್ಪ ಒತ್ತಡ ಹಾಕ್ತಾರೆ. ಇವ್ರಿಗೇನ್ ಹೇಳ್ತೀರಾ? ಎಷ್ಟನೇ ಕ್ಲಾಸ್ ಅಂತ ಹೇಳ್ತೀರಾ? 6ನೇ ಕ್ಲಾಸ್. 6ನೇ ಕ್ಲಾಸ್ಗೆ ಇಷ್ಟೆಲ್ಲ ಒದ್ದಾಡ್ತಿದ್ದೀರಾ. 2ನೇ ಕ್ಲಾಸ್ 3ನೇ ಕ್ಲಾಸಿಂದನೂ ಬಹಳ ಜನ ತಾಯಂದಿರಿಗೆ ಈ ಒಂದು ತಲಕಾಟ. ನಾನು ಮೊದಲೇ ಎಲ್ಲರಿಗೂ ಒಂದು ಕಾರ್ಯಕ್ರಮದಲ್ಲಿ ಏನು ಹೇಳಿದ್ದೆ ಹೇಳಿ, ರಾಹು ಯಾವಾಗ ಇರ್ತಾನೋ, ಹಠವಾದಿ ಆಗಿರ್ತಾನೋ ಮಗ, ನಿಮಗೆ ಅವ್ನು ಕೇಳೋದು ಎರಡೇ, ತ್ಯಾಗ ಮಾಡೋ, ನೀನು ಕೇಳಿದ್ ಕೊಡ್ತೀನಿ. ಮಕ್ಕಳಾಗಬೇಕು ಅಂದ್ರೆ ಏನು ಹೇಳ್ತೀನಿ, ಗಂಡ ಹೆಂಡ್ತಿರಿಗೆ ತ್ಯಾಗ ಮಾಡು ಅಂತ ಹೇಳಿರ್ತೀನಿ. ಮಾಂಸಾಹಾರಿಗಳಾದ್ರೆ ಮಾಂಸ ತ್ಯಾಗ ಮಾಡಿ, ಇಲ್ಲದೇ ಏನನ್ನ ಮಾಡಬೇಕು, ಏನನ್ನು ಕೊಡ್ತೀರಾ, ಯಾವ ದೇವರಿಗೆ ಸ್ಮರಣೆ ಮಾಡ್ಕೊತೀರಾ, ಇದೇ ರೀತಿಯಾಗಿ ಮಂಡಲವಾಗಿ ಗಂಡ ಹೆಂಡತಿ ಇಬ್ಬರೂ ಇರ್ತೀರಾ ಅನ್ನೋದನ್ನ ಹೇಳ್ತೀವಿ. ಹೀಗೆ ನಿಮ್ಮ ಮಕ್ಕಳಿಗೂ ಎಷ್ಟೋ ಜನ ಹೇಳ್ತೀವಿ, ಚಂದ್ರನಿಂದ ದೂರ ಇದ್ರೇನೆ ರಾಹು ಕಂಟ್ರೋಲ್ ಆಗೋದು. ಚಂದ್ರ ಅಂದ್ರೆ ತಾಯಿ. ಹಾಸ್ಟೆಲ್ಗೆ ಹಾಕಿ, ನಿಮ್ಮ ಮಗ ಓದಲೇಬೇಕು, ಎಲ್ಲ ಶಾಸ್ತ್ರಗಳು ಸುಳ್ಳಾಗಬೇಕು ಅಂದ್ರೆ ಒಂದನ್ನು ಹೇಳ್ತೀನಿ, ನಿಮ್ಮ ಮಗನ್ನ ಹಾಸ್ಟೆಲ್ಗೆ ಹಾಕಿ. ಹಾಸ್ಟೆಲ್ ಅಂದರೆ ಸುಮ್ಮನೆ ಹಾಕ್ಬಿಟ್ಟು ಕೇರ್ ಇಲ್ಲದೆ ಇರೋ ಹಾಸ್ಟೆಲ್ಗೆ ಹಾಕಬಾರ್ದು. ಒಳ್ಳೆ ವಿದ್ಯಾಸಂಸ್ಥೆ ಇರತಕ್ಕಂಥ ಹಾಸ್ಟೆಲು, ರಾಮಕೃಷ್ಣ ಆಶ್ರಮ ಇಂಥದ್ರಲ್ಲಿ ಹಾಕಿ. ಅದಾದಮೇಲೆ ಋಷಿ ಪ್ರಭಾಕರ ಆಶ್ರಮ ಅಂಥದ್ದು ಕಡೆ ಹಾಕಿ. ಅದಾದಮೇಲೆ ಮಾತಾ ಅಮೃತಾನಂದಮಯ್ಯ ಆಶ್ರಮ ಇಂಥ ಕಡೆ ಹಾಕಿ. ಯಾಕೆಂದರೆ ಇಂಥ ಸದ್ಗುರುಗಳಲ್ಲಿ ನಮ್ಮಲ್ಲಿ ಸುಮ್ಮನೆ ನಾವು ಓದಿಸ್ತಾ ಇದ್ದೀವಿ, ದುಡ್ಡು ಮಾಡ್ತಿದ್ದೀವಿ ಅನ್ನೋ ರೀತಿ ಸಂಸ್ಥೆಗಳೆಲ್ಲ ಇದೆಲ್ಲ. ಸಿದ್ಧಗಂಗೆ ಮಕ್ಕಳಿಗೆ ಹಾಕಿ. ಇವತ್ತಿನ ದಿವಸ ಎಷ್ಟು ಜನ ಅಂದರೆ 2,000 ಜನ ಮುಸಲ್ಮಾನರು ವೇದಗಳನ್ನ ಕಲ್ತ್ಕೊತಾ ಇದ್ದಾರೆ ಸಿದ್ಧಗಂಗೆ ಮಠದಲ್ಲಿ. ಇದು ನಮ್ಮ ಹೆಮ್ಮೆಯ ವಿಚಾರ. ಅದರಿಂದ ಎಲ್ಲರಿಗೂ ವಿದ್ಯೆ ಅಂದರೆ ಯಾರು ಕದ್ಕೊಂಡು ಹೋಗೋಕ್ಕಾಗದೇ ಇರೋ ಅಷ್ಟು. ನಿಮ್ಮ ಮಗ ಇವಾಗ ಬರೀ 6ನೇ ಕ್ಲಾಸು, ಈಗ ಬರೀ ನೋಡಿ, ಯಾವಾಗ ಕಾದಿದೆಯೋ ಕಬ್ಬಣ ಆ ಸಮಯಕ್ಕೆ ಬೆಂಡ್ ಮಾಡಿಬಿಡ್ಬೇಕು. ಕಬ್ಬಣ ನಾಳೆ ದಿವಸ ಅದೇ ಪೂರ್ತಿಯಾಗಿ ಏನು ಒಣಗೋಗುತ್ತೆ, ಆರು ಹೋಗುತ್ತೆ, ಆಮೇಲೆ ಮುರಿಯೋಕ್ಕೂ ಆಗಲ್ಲ, ಬೆಂಡ್ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ದಯವಿಟ್ಟು ಬಿಸಿಯಾಗಿದ್ದಾಗ ಕಾಯಿಸಿದ ಕಬ್ಬಣವನ್ನು ಹೇಗೆ ಬೆಂಡ್ ಮಾಡಬೇಕು, ಹೇಗೆ ಬಗ್ಗಿಸ್ಬೇಕು, ಅದನ್ನು ನೀವು ತೀರ್ಮಾನ ಮಾಡಬೇಕು. ನಿಮಗೆ ವಿದ್ಯೆ ಮಗನಿಗೆ ಬೇಕೇ ಬೇಕಾ? ಚಂದ್ರನ ಅನುಗ್ರಹ ಇಟ್ಕೊಂಡು ಒಳ್ಳೆ ಸಂಸ್ಥಾನದಲ್ಲಿ, ಒಳ್ಳೆ ಆಶ್ರಯದಲ್ಲಿರ್ತಕ್ಕಂಥ ಒಳ್ಳೆ ವಿದ್ಯಾಸಂಸ್ಥೆಗೆ ಹಾಕಿ. ಅಲ್ಲಿ ಸ್ಟ್ರಿಕ್ಟ್ ಆಗಿರ್ತಾರೆ. ಇವ್ರನ್ನೆಲ್ಲ ಏನು ಗೊತ್ತಾ, ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ, ಶಿಸ್ತು ನಿಯಮ ಮಂತ್ರಗಳು ಹೇಳಿಸ್ತಾರೆ. ರಾಹು ಎಷ್ಟಿರ್ತಾನೋ ನಿಮ್ಮ ಮಗನಲ್ಲಿ ಆ ಹಠವಾದಿ ಎಲ್ಲ ಹೋಗುತ್ತೆ, ಅಡುಗೆ ಹೋಗುತ್ತೆ. ಅವನಲ್ಲಿರ್ತಕ್ಕಂಥ ಎಂಟರ್ಟೈನ್ಮೆಂಟ್ ಇದೆಯಲ್ಲ, ಟಿ ವಿ ನೋಡ್ತೀನಿ, ನಮ್ಮ ಅಮ್ಮನ ಜೊತೆನೇ ಇದ್ದೀನಿ, ಸಪೋರ್ಟ್ ಮಾಡ್ತಾರೆ, ಇದೆಲ್ಲ ಇದೆಯಲ್ಲ, ತ್ಯಾಗ ಮಾಡಿ. ಆ ತ್ಯಾಗ ನೀವು ಮಾಡ್ತೀನಿ ಅಂದರೆ ಶಾಸ್ತ್ರ ಜ್ಯೋತಿಷ್ಯನು ಸುಳ್ಳು ಮಾಡೋಕ್ಕೆ ಖಂಡಿತವಾಗ್ಲೂ ಭಗವಂತ ಒಂದು ಅವಕಾಶ ಕೊಡ್ತಾನೆ. ತಾಯಿಯಿಂದ ದೂರ ಇಟ್ಟರು ಒಳ್ಳೆ ಶಿಸ್ತಿನ ಸಂಪ್ರದಾಯವಾಗಿ ಇಡಬೇಕು. ಇದನ್ನು ಮಾಡಿ ನಿಮ್ಮ ಮಗ ಯಾಕೆ ಮುಂದೆ ಬರಲ್ಲ, ಯಾಕೆ ಓದಲ್ಲ, ಆ ತ್ಯಾಗ ನೀವು ಮಾಡಿದರೆ ಮಾತ್ರ ಮಿಲಿಟರಿ ಆಫೀಸರ್ ಆಗ್ತಾನೆ. ಇಲ್ಲ ರೋಡಲ್ಲಿ ಇಟ್ಕೊಂಡು ರೌಡಿಯಾಗಿ ಕತ್ತಿ ಇಲ್ಲಿ ಇಟ್ಕೊತಾನೆ. ಅದೇ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೋ ಅಥವಾ ಮಿಲಿಟರಿಲಿ ಹೋದ್ರೆ ಅಲ್ಲೂ ಅಸ್ತ್ರಶಸ್ತ್ರಗಳನ್ನ ಇಟ್ಕೊತಾರೆ, ಆದರೆ ಡಿಗ್ನಿಟಿ ಇರುತ್ತೆ, ಗೌರವ ಇರುತ್ತೆ, ಯಾರಾದರೂ ಒಬ್ಬರು ಸಲ್ಯೂಟ್ ಅಂತಾರೆ. ಆ ಒಂದು ಗೌರವ ಘನತೆ ಹೇಗಿದೆ. ರಾಹು ದೂರ ಇರೋದು ಅಂದರೆ ಸ್ವಲ್ಪ ದಿವಸ ಅಯ್ಯೋ ಅನ್ಬೋದು ಅಷ್ಟೇ ನೀವು, ಆಮೇಲೆ ಎಲ್ಲ ಸರಿ ಹೋಗುತ್ತೆ, ತಿಳಿಯಾಗತ್ತೆ. ಆದರೆ ವಿಚಾರ ಏನು ಅಂದರೆ ನಿಮ್ಮ ಮಗ ಮುಂದೆ ಬರೋದು ನಿಮಗೆ ಬೇಕು. ಪ್ರೀತಿನ ಒಳಗಿಟ್ಕೊಳ್ಳಿ, ಗಟ್ಟಿ ಮನಸ್ಸು ಮಾಡ್ಕೊಳ್ಳಿ, ದೂರ ಕಳಿಸಿ, ವ್ಯವಸ್ಥೆ ಆಗುತ್ತೆ, ಒಳ್ಳೆಯದಾಗತ್ತೆ.